ಸೈನ್ಯ ಕಟ್ಟಿ ಯುದ್ಧ ಮಾಡಿ ರಾಜ್ಯಭಾರ ಮಾಡಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ಬುದ್ಧಿಶಕ್ತಿ ಒಂದಿದ್ರೆ ಸಾಕು, ಪ್ರಪಂಚನೇ ಆಳ್ಬಹುದು. ಹುಟ್ಟಿದಾಗ ಯಾರು ಏನು ತಗೊಂಡು ಬರಲ್ಲ, ಹಾಗೆ ಸಾಯುವಾಗಲೂ ಯಾರು ಏನು ತಗೊಂಡು ಹೋಗಲ್ಲ. ಇದ್ದಾಗ ತಿನ್ನಬೇಕು, ಇಲ್ಲದೆ ಹೋದರೆ ಹಂಚಬೇಕು. ಕೂತು ತಿಂದರೂ ಕೊಳೆಯೋ ಅಷ್ಟು ಶ್ರೀಮಂತಿಕೆ ಇದೆ ಅವ್ರಿಗೆ. ಹಂಚಿದ್ರೆ ಬೇರೆಯವ್ರ ಪಾಲಾಗತ್ತೆ. ನೀನು ಆ ಶ್ರೀಮಂತಿಕೆನ ಅನುಭವಿಸು ಹಂಸಿನಿ. ನಿನಗಾಗಿರೋ ಅನ್ಯಾಯಕ್ಕೆ ಯಾವ ಕೋರ್ಟು ನಿನಗೆ ನ್ಯಾಯ ಕೊಡಿಸಲ್ಲ, ನೀನೇ ಪಡ್ಕೋಬೇಕು. ಈ ಮನೆ ನಿಂದು, ಈ ಮನೆ ಸೊಸೆ ಅನ್ನೋ ಪಟ್ಟ ನಿಂದು. ನೀನು ಹುಟ್ಟಿದಾಗಲೇ ನಾನು ಅದನ್ನು ನಿರ್ಧಾರ ಮಾಡಿದ್ದೀನಿ. ನೀನು ಹೇಗೆ ಪಡ್ಕೋತೀಯೋ ನನಗೆ ಗೊತ್ತಿಲ್ಲ, ಆದರೆ ನೀನು ಈ ಮನೆ ಒಡತಿ ಆಗಬೇಕು. ನಿನ್ನ ಸಹಾಯಕ್ಕೆ ನಾನು ನಿಲ್ತೀನಿ. ನಿನ್ನ ಪಟ್ಟನ ನೀನು ಉಳಿಸ್ಕೋ. ಪ್ರೀತಿ ಸಿಗಲ್ಲ ಅಮ್ಮ, ಕಿತ್ಕೋತೀನಿ. ನಾನು ಬಿಡೋಲ್ಲ. ಕನ್ಸುಗಳಿಂದ ಆಚೆ ಬಂದ್ಯಾ? ಬಂದಾಯ್ತು. ಇಷ್ಟು ವರ್ಷ ಕಲ್ಪನೆಯಲ್ಲೇ ಬದುಕ್ತಾ ಇದ್ದೆ. ನೀನು ನನ್ನ ಕಣ್ಣು ತೆರೆಸ್ಬಿಟ್ಟೆ. ನಿಜವಾದ ವಾಸ್ತವ ಏನು ಅಂತ ನನಗೀಗ ಅರ್ಥ ಆಗಿದೆ. ಪ್ರೀತಿ ಕುರುಡು, ಆದರೆ ಪ್ರೀತಿಯವ್ರು ಕುರುಡಾಗಿರಲ್ಲ. ಆದರೆ ನಾನು ಕುರುಡಿ ಆಗ್ಬಿಟ್ಟೆ. ನೀನೇ ನನಗೆಲ್ಲ ಅಂತ ಇಷ್ಟು ವರ್ಷ ಕಾದು ನನ್ನ ಜೀವನನ ಹಾಳು ಮಾಡ್ಕೊಂಬಿಟ್ಟೆ. ಏನೇ ಒಳ್ಳೆ ಫಿಲಾಸಫರ್ ಥರ ಮಾತಾಡ್ತಿದ್ಯಾ? ನೊಂದಿದ್ದೀನಲ್ಲಪ್ಪ, ಅದಕ್ಕೆ ನಾನು ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ಕಣೋ ವಿಕ್ರಮ್. ಯಾವಾಗ ನೀನು 10 ವರ್ಷದಿಂದ ಮಧುವಂತಿ ಅನ್ನೋ ಹುಡುಗಿನ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಅವಳು ಸಾವಿಗೆ ಕಾರಣ ಆದ್ಯೋ, ಆಗಲೇ ನಾನು ಎಚ್ಚೆತ್ಕೋಬೇಕಾಗಿತ್ತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.